ಹಾಯ್ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿಲ್ಲಿ ಹರಪನಹಳ್ಳಿ ಕುರಿ ಸಂತೆ ಬಂದಿದ್ದೇವೆ. ಹರಪನಹಳ್ಳಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಐತಿ ಕೊಟ್ಟೂರು ರೋಡ್. ಇದು ಕೊಟ್ಟೂರು ರೋಡ್ ಅಲ್ಲ ನಾಗರಾಜ? ಕೊಟ್ಟೂರು ರೋಡ್ ಅಲ್ಲಿ ಹರಪನಹಳ್ಳಿಯಿಂದ ನಿಯರ್ ಒಂದು 5 ಕಿಲೋಮೀಟರ್ ದೂರ. ನಮ್ಮ ಫ್ರೆಂಡ್ಗೆ ಒಂದು 4 ಕುರಿ ಬೇಕಾಗಿತ್ತು. ಕುರಿ ತಗೊಳಕ್ ಬಂದಿದ್ದೇವೆ. ಇವತ್ತು ಕುರಿ ಯಾವ ರೇಟ್ ಅದಾವು, ನಾವು ಯಾವ ರೀತಿಯ ಒಂದು ಪರ್ಚೇಸ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ. ಬನ್ನಿ ಹೋಗೋಣ ಸಂತೆ. ಇಲ್ಲಿಂದ ಸ್ಟಾರ್ಟ್ ಸಂತೆ, ಇಲ್ಲಿಂದ ಸ್ಟಾರ್ಟ್ ರೀ ಸಂತೆ. ಬರೀ ಚೆನ್ನಾಗದಾವ. ತಗೊಂಡ್ರಣ್ಣ ಕೊಡವಣ್ಣ? ಎರಡಣ್ಣ ಏನಣ್ಣ ರೇಟ್? ಅಣ್ಣ ರೇಟ್ ಏನಣ್ಣ ಇವ? ಏನಣ್ಣ ರೇಟ್? 12,000 ಒಂದ ಕೊಡೋದು ಹೇಳಣ್ಣ. ಒಂದು ಕಂಬಲ್ಲ ಅಲ್ಲ, ಮರಿ ನೋಡೋದ, ಮರಿ ಎತ್ತ ಕೈ ಏನಾಗ್ತದೆ ಕೊಳಕಣ ಮರಿ ಅಲ್ಲ. ಅಣ್ಣ 7,000 ಕೊಡೋಣ. ಕೇಳಕತ್ತಣ್ಣ 7,000 ಹೆಂಗ ಕೊಡೋಣ? ಎಷ್ಟು ಅಂತ ಹೇಳ್ದ ನೀನು? ಎಷ್ಟು ಕೊಡಲ್ಲ ನಾಗರಾಜ್? ಎಂಟ್ರಾಗ ಕರೆಕ್ಟ್ ಹೇಳೇನೆ ಕೊಡ್ರಿ. ಹತ್ರ ಮೇಲೆ ಹೇಳ್ತೀರ ಅಂತಾನೆ. 8-8 ಲೆಕ್ಕ ಮರಿ ಅದ್ರಾಗ ಚೆನ್ನಾಗೈತಿ. ಎಲ್ಲಿ ನೋಡ ದಂಡಪ್ಪ ನೋಡ, ಅದಕ್ಕೆ ಸಪ್ ಐತಿ ನೋಡದ, ಸಪ್ ಐತಿ. ಅಲ್ಲಣ್ಣ ಕೊಡೋದು ಹೇಳಣ್ಣ, ಹಂಗ ಹೇಳಿದ್ರೆ ಹೆಂಗಣ್ಣ? ಅಲ್ಲಣ್ಣ ನೀನ 10,000 ಹೇಳ್ದಿ ಅಂದ್ರೆ ಹೆಂಗಣ್ಣ ಮರಿಗಳು? ಅಲ್ಲಣ್ಣ 3-3.5 ತಿಂಗಳು ಮರಿ ಅವು ಅಣ್ಣ. ಒಂದ್ ಮಾತು ಹೇಳ್ತಾನೆ ಕೊಡ್ತೀವಿ. 8,000 ಬಾ ಸಾಕು ನೋಡ್ರಿ. 8,000 ಮಟ್ಟ ಕೇಳಿದ್ರು, ಕೊಡ್ಲಿಲ್ಲ ಅವ್ರು. ಮುಂದೆ ಹೋಗೋಣ ಬಿಡ್ರಿ. ದೊಡ್ಡದೈತಿ ಒಳಗಡೆಗೆ, ಸಣ್ಣ ಮರಿಗಳು ಆ ಕಡೆಗೆ ಜಾಸ್ತಿ ಇರ್ತಾವೆ. ಅಲ್ಲಿ ಇವೆಲ್ಲ ಕಟಗರಿ ಮಾಡಿ ಈ ಕಡೆ ಸೈಡ್ ಎಲ್ಲ ಸಣ್ಣ ಮರಿಗಳು ಇರ್ತವೆ. ಇಲ್ಲ ಕಾಂಪೌಂಡ್ ಪಕ್ಕಕ್ಕೆ ಅಣ್ಣ ಕೊಡೋಣ. ರೇಟ್ ಏನ್ ಹೇಳ್ತೀರಣ್ಣ? 11,000 ಕೊಡೋದು ಅಣ್ಣ. ಏ ನಾಗರಾಜ ಕೊಡೋದು ಅಣ್ಣ, ಕೊಡೋದು ಅಣ್ಣ. 11,000 ರೇಟ್. 22,000 Thank you.
ಇಲ್ಲ ತೋಡಲ್ಲ ಸಪ್ ಐತೆ ಒಂದ್ ಸ್ವಲ್ಪ ಸುಮ್ಮನೆ ಇಟ್ಕೊಂಡೈತಲ್ಲ ಕೊಡೋದೇ ಒಂದು 7.5 ಒಂದು ಫೈನಲ್ ಏನಾದ್ರು ಕೊಡ್ತೀರಿ? 9 ಹೇಳ್ತಾರೆ. ಕೊಟ್ಟಲ್ಲ ಅಂತಾರೆ, ಕೇಳಿದಾರೆ ಅಂತಾರೆ. ಕೊಡ್ಬೋದು, ನೀರು ಚೆನ್ನಾಗಿದೆ. ಹೆಂಗ್ ಕೇಳ್ಬೇಕು ಇಲ್ಲ ಅಣ್ಣ, ಅದು ಒಂದ್ ಮರಿ ಐತಿ, ನೋಡ ನಡೆ ಬಾ. ತಡಿ ಕೇಳ ಅಣ್ಣ 16 ಕೊಡೋಣ. ಫೈನಲ್ ನೀವೇನಾದ್ರು ಕೊಡ್ತೀನಿ ಅವರಲ್ಲೇ ಅದ. ಕುರಿಗಳು ತಗೊಂಡು ಇಲ್ಲೇ ತಗೊಂಡು ಕಟ್ಕೊಂಡು ಹೋಗ್ಬೋದು. ಕುರಿ ತಗೊಂಡ್ರೆ ಅನುಕೂಲ. ಏನಪ್ಪ ಕೊಡವ? ಏನ್ ರೇಟ್ ಏನು? 10.5 ಒಂದೊಂದು. ಫೈನಲ್ ಎಷ್ಟಾದ್ರು ಕೊಡ್ತೀವಿ? ಅಲ್ಲಿ ಕೊಡೋದ ನೀವು ಕೊಡೋದು ಹೇಳು. 9 ಬಿಡ್ತೀರಿ. ಎಳಗಲ್ಲ ಎಳಗ ಅಲ್ಲ ಬೇ, ಇದು ಮರಿ ಜಾತಿ ಎಳಗನ ಜವರಿನ? ಜವರಿ ಬರುತ್ತೆ. ಏನ್ ನಾಗರಾಜ ನೋಡ್ತೇನೆ ನೋಡಿ, ಚೆನ್ನಾಗಿ ಏನ್ ನೋಡ, ಅದೇ ನೋಡ ಮರಿ ಯಾಕ ಗೌಕ್ ಐತದು ಮರಿ ಯಾಕ ಆರಾಮ ಕಾಣಲಿಲ್ಲ. ಮರಿ ಯಾಕ ಆರಾಮ ಕಾಣಲಿಲ್ಲ. ಇದೊಂದು ಮರಿ ಚೆನ್ನಾಗೈತಿ. ಇದು ಒಂಟಿ ಕೊಡಲ್ಲ ನೀವು? ಬೇಡ ಬರ್ಬೇಕು ಮರಿ ಯಾಕೆ ಆರಾಮಲ್ಲ ಒಂದು. ಚೆನ್ನಾಗಿದೆ ಗಾಡ ಮರಿ ಅಂತ 5 ಮರಿ ಅದಾವೆ. ಚೆನ್ನಾಗಿದೆ, ಎಡ ಬಲ ಅದಾವ ಅಷ್ಟೇ, ಒಂದೇ ಲೆವೆಲ್ ಅಲ್ಲಿ. ಅಣ್ಣ ಕೊಡವ ಏನಣ್ಣ? ಏನ್ 4 ಕೇಳೋಣ 5 ಕೇಳೋಣ? 4 ಕೇಳೋಣ. ಹಿಂಗತ್ತೆ ಒಂದ್ 4 ಹೇಳೋಣ, ಒಂದ್ ಬಿಟ್ಟು.
ಯಾರಣ್ಣ ಹೇಳೋದು ಹೇಳಣ್ಣ ರೇಟ್ ಹಾಕಿ ಒಂದು ಕೊಡ್ತೀರಿ ಹೇಳಿ ಹೇಳಣ್ಣ ರೇಟ್ ಹೇಳ 4 ಹೇಳ ನಮ್ಗೆ ಹೇಳು ಏನಣ್ಣ ಏನ್ತೀರ ಒಂದ್ ಕತ್ರಿ ಬಂದಾವ ಸಾಕ್ ಬಂದವ ಅವ ಎಲ್ಲಿ ಎಷ್ಟು ಒಂದ್ 3-3.5 ತಿಂಗಳು ಹೋದವ 3-3.5 ತಿಂಗಳಿಗೆ ಏನಿಲ್ಲ 4 ಕೇಳಕತ್ತೇವೆ ಅದೇ ಬೇರೆ ಏನ್ 1-2 ಅಲ್ಲ ಇರೋದ 5ರಾಗ 4 ಈಗ ನಮಗೆ ಕೆಪಾಸಿಟಿ ಇದ್ದು ಅಷ್ಟು ಕೇಳ್ಬೇಕಲ್ಲ ದುಡ್ಡಿಂದ ಅಣ್ಣ 7,500 ಹೆಂಗ್ ಕೊಡೋಣ ಅಣ್ಣ 12,000 ಕೇಳಿ 12ರಂಗ ಒಂದ್ ಮಾತು ಕೇಳ್ತೀನಿ 8,500 ಬಂದ್ರೆ ಕೊಡ್ತೀರ ಈಗ ಸುಮ್ಮನೆ ಯಾರು ಇದನ್ ಮಾಡೋದು ಬೇಡ 8,500 ಹೇಳ ಮತ್ತೆ 5 ತಗೊಂತಾರೆ 8,500 ಕೇಳಿದಪ್ಪ ಅವ್ರು 5 ಅಣ್ಣ ಈಗ 2 ಮರಿ ನೀನ ನೋಡ ಎಡದವು ಹೇಳಿ ಬೇಡ್ಕೈ ಹನ್ನೆರಡು ಸಾವಿರ ಹೇಳ್ತಾರೆ ಇವೆಲ್ಲ 10,000 ಮೇಲೆ ಇವೆಲ್ಲ 10 ಮೇಲೆ ನಡೀತಾವೆ ರೇಟ್ ಹೆಂಗಣದೆ ಒಂದ್ 3 ಆರ್ಸ್ಕೊಂತ ಇದ್ರಾಗ ರೇಟ್ ಹಾ ಹೇಳ ಏನ್ ರೇಟ್ 12,000 ಒಂದ್ ಮರಿಗೆ ಅಣ್ಣ 8,500 ಹಂಗ್ ಕೊಡೋಣ ಅಂತ ಮರಿ ಇಲ್ಲ ಅಂತೀರಿ ಕೊಡೋಣ ಅದಾವ ಏನು ಹೇಳ ನಡ್ದಾಗ ಇದು ಮಾಡ್ಬೇಡ ಹೇಳ ಕೊಡೋದು ಹೇಳ ಕೊಡೋದು ಹೇಳ ಅದ್ರಾಗ ಯಾವ್ರ ಒಂದ್ 3 ಅರ್ಸಿ ಅಂತ ಬಿಡ ಸುಮ್ಮನೆ ಅಡ್ಡದಿಡ್ಡಿ ಕೇಳೋದು ಬೇಡ 9,500 ಒಂದು ಮುಂಚಿನ 9,500 ಬರ್ಬೇಕು ನಡಿ ವೆಂಟ್ರ ಆಗಿಬಿಡ್ತಾರೆ ಏನಣ್ಣ ಸುಮ್ಮನೆ ಈಗ ಅಷ್ಟು ಕೇಳ್ಕೊಂಡ್ ಇರೋದು ಬೇಡ 11,500 ಅಣ್ಣ
10 ಮಾಡ್ಕೊಂಡ್ ಕೊಡೋಣ. 10,000 10,000 ಬರಲ್ಲ ಅಂತೀರಿ ಅಣ್ಣ? ಸರಿ ಬರ್ರಿ ಕೊಡಲ್ಲ ಅವರು. 11,000 ಲಾಸ್ಟ್ ಹೇಳ್ತಾರೆ. ಸ್ವಲ್ಪ ಈಗ ಬೆಳಿಗ್ಗೆ ಒಂದ್ ಸ್ವಲ್ಪ ಅವರು ಜಾಸ್ತಿ ರೇಟ್ ಹೇಳ್ತಾರ. ಸ್ವಲ್ಪ ಅವ್ರಿಗೆ ನಿಂತ ಸಾಕಾಗಬೇಕು. ಇಲ್ಲಿ ಅವರು ಕೊಡಲ್ಲ ನಮ್ಗೆ. ಕೇಳೋರು ಜಾಸ್ತಿ ಹಾಕಲ್ಲ, ಕಡಿಮೆ ರೇಟ್ ಕೊಡಲ್ಲ. ಸಂಗತಿ ಒಂದ್ ಸ್ವಲ್ಪ ಒತ್ತಾದಂಗೆಲ್ಲ ಲೆಕ್ಕಕ್ಕೆ ಬರ್ತೈತಿ. ತಗೊಳ್ಳೋರಿಗೆ ಅನುಕೂಲ. ಬೆಳಿಗ್ಗೆ ಬರತ್ಲೇನೆ ಬಂದು ತಗೊಳೋದಕ್ಕೂ ಒಂದ್ ಸ್ವಲ್ಪ ಕಾತ್ ತಗೊಳ್ಳೋದು ಒಳ್ಳೇದು. ಇವೆಲ್ಲ ದೊಡ್ಡವಪ್ಪ ಇರ್ಲಿ ಬಲ್ಲ. ನೋಡಿ ಹೇಳಣ್ಣ. ಮೂರು ಮೇಸಿದಾರ ಅವ್ರು. 1 ತಿಂಗಳು 2 ತಿಂಗಳು ಮೇಸಿದಾವ. ಅಣ್ಣ ಸಾಕಿದಾರ ಅಣ್ಣ? ವ್ಯಾಪಾರ ಮಾಡ್ಯಾರ ಸಾಕಿದ್ದ? ಹೇಳಣ್ಣ ರೇಟ್ ಏನ್ ಹೇಳ್ತೀರಿ? ಹೇಳ 3 ಹೇಳಣ್ಣ. ನೋಡ್ ತಗದ ನೀನ್ ಹೇಳ ರೇಟ್ ಹೇಳ್ದ ಏನ್ ಕೊಡೋದ? ನೀ ಹೇಳ ರೇಟ್ ಹೇಳಿದ್ಮೇಲೆ ನಾನು ಕೊಡ್ತಾನೆ. ನಾನ್ ರೇಟ್ ಹೇಳಿದ್ಮೇಲೆ ನೀ ಹೇಳಿದ್ಮೇಲೆ ನಾನು ಕೊಡ್ತಾನೆ. ಇಲ್ಲೇ ಐತದ ಹೇಳ. 13,500 ಏನು 9,000 ಕೊನೆ ಅಣ್ಣ. 9 ಬರಲ್ಲ. 3 ಅಣ್ಣ. ನಾ 9 ಕೇಳಿದ. ಸಣ್ಣ ಮರಿಗಳು ಹೆಂಗ್ ಕೇಳ್ಬೇಕು? 12 ರಂಗ ಕೇಳಕತ್ತಾರಂತ. ಇವೆಲ್ಲ ದೊಡ್ಡವು. ಅಲ್ಲಿ ಅದಾವ ಸಿಗ್ತಾವ ಒಂದ್ ಲೆಕ್ಕಕ್ಕೆ. ಈಗ ಇಷ್ಟ ರೇಟಿಗೆ ತಗೊಂಡು ಹೋಗಿ ಇವನ್ನ ಮೇಯಿಸಿ ನಾವು ಎಷ್ಟಕ್ಕೆ ಮಾರ್ಬೇಕು? ಅಷ್ಟ್ ರೇಟಿಗೆ ಅವ್ನ್ ತಗೊಂಡು ಹೋಗಿ ಮೇಸ್ ಮಾರ್ಬೇಕಲ್ಲ. ಅದು ಹೇಳ. ಈಗ ನಾನು 12-13 ಸಾವಿರ ಕೊಟ್ಟು ತಗೊಂಡು ಅವಕ್ಕೂ ಮೇವು ನುಚ್ಚ ಹಿಟ್ಟ ಎಲ್ಲ ಹಾಕಿ ಅವ್ನ ಎಷ್ಟೀಗ ಮತ್ತೆ ಒಂದ್ 4 ತಿಂಗಳು ತಗೊಂಬಂದ್ ನಾವು ಮಾರಕ್ ಬಂದ್ರ ಮತ್ತೆ 12,000 ಕೊನೆ ಅಂತಾರ. 4 ತಿಂಗಳು ಸಾಕಿ ತಗೊಂಡ್ ಬಂದ್ರ ನೀನು ಉಣ್ಣಿ ಕಟ್ ಮಾಡ್ಕೊಂಡ್ ತಗೊಂಬಂದ್ರ ಹೆಣ್ಮರಿ ನೋಡಿ ಎಷ್ಟ್ ಚೆನ್ನಾಗಿದಾವಲ್ಲ. ಅಲ್ಲ ಬಾಳ ಬಿಗಿ ಇರ್ತಾವ ಅಂದೆ. 21,000 ಹೇಳ್ತಾರ ಎರಡಕ್ಕೆ. ಎಷ್ಟಕ್ ಬಂದ್ರೆ ಕೊಡ್ತೀರಿ ಲಾಸ್ಟ್? ನೀವು ಹೇಳ್ರಿ ಎಷ್ಟಕ್ಕ ಫೈನಲ್ ಎಷ್ಟಕ್ ಬಂದ್ರೆ ಕೊಡ್ತೀರಿ? ಆಗ್ಲಿ ಹೇಳ. ಅಲ್ಲಣ್ಣ ನೀವ್ ಫೈನಲ್ ಎಷ್ಟಕ್ ಬಂದ್ರೆ ಕೊಡ್ತೀರಿ ಹೇಳ್ರಿ. ಇಲ್ಲ ನಾವ್ ಇಲ್ಲಿ ಯೂಟ್ಯೂಬ್ನ್ಯಾರ ಹೇಳ್ರಿ. ಫೈನಲ್ ಯೂಟ್ಯೂಬ್ನ್ಯಾರ ನಾವು ಹೇಳ್ರಿ. ಅವ್ರು ಯಾವರನ್ನ ಹೇಳ್ತಾರ. ಅಲ್ಲಜ ನಾನು ತಗೋಣನಲ್ಲ, ಅವ್ರು ತಗೋಣಾರ. ನೀವು ಫೈನಲ್ ಎಷ್ಟಕ್ ಬಂದ್ರಿ ಕೊಡ್ತೀರಿ ಇದ್ರಾಗ ಹೇಳ್ರಿ ಅಷ್ಟೇ. ಬರ್ರಿ ಇಲ್ಲ ಆಫ್ ಮಾಡಿ ಕೇಳೋದಲ್ಲ ಅದು. ಇಲ್ಲ ಗೊತ್ತಿದ್ದಾರ ಕರೆಕ್ಟ್ ಆಗಿ ಮಾತಾಡಿದ್ರ ಅವ್ರಿಗೆ ಗೊತ್ತಾಗಲ್ಲ. ಹೇಳಿದ್ರನ್ನ ಗೊತ್ತಾಗಲ್ಲ ಅವ್ರು. ಇವೆಲ್ಲ ಕಟಿಂಗ್ ಮಾಲ್. ಇವೆಲ್ಲ ಕಟಿಂಗ್ ಮಾಲ್. ಇವೆಲ್ಲ ಕಟಿಂಗ್ ಮಾಲ್. ಮಾರ್ಕೆಟ್ ಆಗಿಲ್ಲ ಈಗ. ಇವು ಮರಿಗಳಿಗೆ ರೇಟ್ ಇಲ್ಲ. ಈ ಸಣ್ಣ ಮರಿಗಳಿಗೆ ಹೇಳ್ತಾರ ನೋಡೋದು ಹೆಚ್ಚಾಗಿ ರೇಟ್. ಇವನ್ನೆಲ್ಲ ಇಷ್ಟೆಲ್ಲ ಮೇಸ್ಕೊಂಡ್ ತಗೊಂಬಂದಿರ್ತಾರಲ್ಲ ಇವ್ನ 10,000 12,000 ಕೇಳ್ತಾರೆ. ಮೇಸರ್